ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಎಫ್ಐ ಆಗಿರೋ ಮಾಜಿ ಸಚಿವ ಇವತ್ತು ಭೈರತಿ ಬಸವರಾಜ್ಗೆ ನೋಟಿಸ್ ಕೊಡೋ ಸಾಧ್ಯತೆ. ರೌಡಿ ಶೀಟರ್ ಹತ್ಯೆ ಜಗ್ಗನ ಜೊತೆ ನಂಟಿನ ಬಗ್ಗೆ ವಿಚಾರಣೆ ನಡೆಸಲಿರೋ ಭಾರತೀನಗರ ಪೊಲೀಸರು. ಫೆಬ್ರವರಿಯಲ್ಲೇ ಜಮೀನು ವಿವಾದದ ಬಗ್ಗೆ ದೂರು ಕೊಟ್ಟಿದ್ದ ಬಿಕ್ಲು ಶಿವ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದರ ಬಗ್ಗೆ ಮಾಹಿತಿ. ಕೇಸ್ನ ಸಂಪೂರ್ಣ ವಿವರ ಕೈಗೊಂಡ ಕ್ರಮದ ವರದಿ ಕೇಳಿದ ಹಿರಿಯ ಅಧಿಕಾರಿಗಳು. ಜಿಗರಿ ದೋಸ್ತುಗಳು ಜಮೀನಿಗಾಗಿ ದುಶ್ಮನ್ಗಳಾದ್ರ. ಬಿತ್ತಗನೂರು ಭೂಮಿ ವಿಚಾರದಲ್ಲಿ ಬಿಕ್ಲು ಶಿವ ಜಗ್ಗನ ನಡುವೆ ಜಗಳ. ಕೊಲೆ ಪ್ಲಾನ್ ಗೊತ್ತಿದ್ದೇ ಅಲರ್ಟ್ ಆಗಿ ಮನೆಯಲ್ಲೇ ಅಡಗಿದ್ದಂತೆ ಶಿವಪ್ರಕಾಶ್. ಹಲವು ಕೇಸುಗಳಲ್ಲಿ ಜಗ್ಗನನ್ನ ಬಚಾವ್ ಮಾಡಿದ್ರಂತೆ ಭೈರತಿ ಬಸವರಾಜ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ಕೂಡ ಕಿರಿಕ್. ಪೊಲೀಸ್ ವಶದಿಂದ ಬಿಡಿಸಿದ್ದು ಮಾಜಿ ಸಚಿವರೇ ಅನ್ನೋ ಆರೋಪ. ರೌಡಿ ಶೀಟರ್ಗೆ ಶ್ರೀರಕ್ಷೆ ನೀಡಿದ್ದಾರಾ ಕೆಆರ್ ಪುರ ಶಾಸಕ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಕೆ. ಜುಲೈ 19ರಂದು ಮೈಸೂರಲ್ಲಿ ಸಾಧನಾ ಸಮಾವೇಶ ಆಯೋಜನೆ. ಕೌಂಟರ್ ಕೊಡೋದಕ್ಕೆ ಹಳೆ ಮೈಸೂರು ಭಾಗದಲ್ಲೇ ಜಾಗೃತಿ ಸಮಾವೇಶಕ್ಕೆ ಎಚ್ಡಿಕೆ ರಣತಂತ್ರ. ಸಿಎಂ ಕುರ್ಚಿ ಜಟಾಪಟಿ ಬಳಿಕ ಒಬ್ಬರಿಗೊಂದೇ ಪೋಸ್ಟ್ನ ಕೂಗು. ಡಿಕೆ ಶಿವಕುಮಾರ್ ಸಚಿವ ಸ್ಥಾನದ ಜೊತೆ ಅಧ್ಯಕ್ಷ ಸ್ಥಾನ ಹೊಂದಿರೋ ಬಗ್ಗೆ ಹಲವು ಸಚಿವರ ಆಕ್ಷೇಪ. ಉಸ್ತುವಾರಿ ಸುರ್ಜೇವಾಲಾ ಜೊತೆ 1-to-1 ಸಭೆಯಲ್ಲಿ ಅಸಮಾಧಾನ. ಸಚಿವರ ಮೌಲ್ಯಮಾಪನದ ಬಗ್ಗೆ ಸಿಎಂ ಸುರ್ಜೇವಾಲಾ ಚರ್ಚೆ. ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪಿಸಿರೋ ಕರ್ನಾಟಕದ ಉಸ್ತುವಾರಿ. ಸದ್ಯಕ್ಕೆ ಕ್ಯಾಬಿನೆಟ್ ಪುನರ್ರಚನೆ ಬೇಡ ಅಂತಿರೋ ಸಿದ್ದರಾಮಯ್ಯ. ಸುರ್ಜೇವಾಲಾ ಸಭೆ ಬಗ್ಗೆ ಮತ್ತೆ ಅಸಮಾಧಾನ ಹೊರಹಾಕಿದ ಎಂಎಲ್ಸಿ ರಾಜೇಂದ್ರ. ಅನುದಾನ ವಿಚಾರ ಬಂದಾಗ ಸಿಎಂ ಹತ್ರನೇ ಶಾಸಕರು ನೋವು ತೋಡ್ಕೋಬೇಕು. ದೆಹಲಿಯಿಂದ ಯಾರೇ ಬಂದರೂ ಸರ್ಕಾರ ನಡೆಸೋರಿಗೆ ಗೊತ್ತಿರುತ್ತೆ ಅಲ್ವಾ ಅಂತ ಪರೋಕ್ಷವಾಗಿ ಬೇಸರ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ವೈರಮುಡಿಯಿಂದ ದರ್ಪ. ಹುಲಿಕೆರೆ ಗ್ರಾಮ ಪಂಚಾಯಿತಿಗೆ ತೆರಳಿ ಮಹಿಳಾ ಪಿಡಿಒಗೆ ಆವಾಸ್. ಬಳಿಕ ಕಚೇರಿ ಮುಂದೆ ಕಾರು ಅಡ್ಡ ನಿಲ್ಲಿಸಿ ಧಿಮಾಕು ಪ್ರದರ್ಶನ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ದುರ್ಬಳಕೆಯ ಆರೋಪ. ಸಚಿವ ಜಮೀರ್ ಅಹ್ಮದ್ ವಿರುದ್ಧ ದೂರು ಕೊಟ್ಟ ಪ್ರದೀಪ್ಗೆ ಮಾಹಿತಿ ಕೇಳಿರೋ ಗವರ್ನರ್. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಜಮೀರಿಗೆ ಸಂಕಷ್ಟ. ದೇವನಹಳ್ಳಿ ಭೂಸ್ವಾಧೀನ ವಿರೋಧಿ ಹೋರಾಟ ಬಳಿಕ ಸರ್ಜಾಪುರ ರೈತರ ಹೋರಾಟ. ಕೃಷಿ ಭೂಮಿ ಕೈಗಾರಿಕೆಗೆ ಸ್ವಾಧೀನ ಮಾಡ್ತಾ ಇರೋದಕ್ಕೆ ವಿರೋಧ. ಕೆಎಡಿಬಿ ನಡೆಯಿಂದ 16 ಗ್ರಾಮಗಳ ಜನರಿಗೆ ತೊಂದರೆ ಅಂತ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಿನ್ನೆಲೆ ಮತ್ತೆ ಗುಡ್ಡದ ಆತಂಕ. ಅದ್ಯಪಾಡಿ ಕೈಕಂಬ ಸಂಪರ್ಕಿಸೋ ರಸ್ತೆ ಮೇಲೆ ಬಿದ್ದ ಮಣ್ಣು. ವಾಹನ ಸವಾರರಿಗೆ ತಪ್ಪದ ಪರದಾಟ. ಜನರ ಬಳಿ ದುಡ್ಡು ತಗೊಂಡು ಜನರಿಗೆ ಮೋಸ ಮಾಡ್ತಿದೆ ಜಿಎಂ ಇನ್ಫಿನಿಟಿ. ನನ್ನ ಮಗನಿಗೆ ಮೆಚುರಿಟಿ ಇಲ್ಲ ಅನ್ನೋದು ನಿನ್ನೆ ಗೊತ್ತಾಯ್ತು. ನಾನು ಜನರಿಗೆ ಮೋಸ ಮಾಡಿಲ್ಲ ಅಂತಿರೋ ಕೆಜಿಎಫ್ ಬಾಬು. ಹಂಪಿ ಆನೆಗೊಂದಿ ಭಾಗದಲ್ಲಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇ ತೆರವು. ಕಾರ್ಯಾಚರಣೆ ವೇಳೆ ವಿರುಪಾಪುರ ಗಡ್ಡೆಯ ವ್ಯಕ್ತಿ ಗೋಳಾಟ. ಕೋರ್ಟ್ನಿಂದ ಸ್ಟೇ ಇದೆ. ಮನೆ ಧ್ವಂಸ ಮಾಡದಂತೆ ಜೆಸಿಬಿಗೆ ಅಡ್ಡ ನಿಂತ ನಾಗೇಶ್ವರ ರಾವ್. ಪ್ರೀತಿಸಿ ಮದುವೆಯಾದ ಪತ್ನಿಯಿಂದಲೇ ಮತಾಂತರಕ್ಕೆ ಒತ್ತಾಯ ಕೇಸ್. ರಿಜಿಸ್ಟರ್ ಮದುವೆ ಬಳಿಕ ಇಸ್ಲಾಂಗೆ ಮತಾಂತರವಾಗಲು ಒತ್ತಾಯಿಸಿದ ಪತ್ನಿ ತಹಶೀನಾ. ವಿಶಾಲ್ ಕುಮಾರ್ ದೂರಿನ ಮೇರೆ ಶಹರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು. ನೆಟ್ಟಿಗರ ಸಿಟ್ಟಿಗೆ ಕಾರಣ ಆದ ಶಿಕ್ಷಕಿ ವಂದನಾ ರೈ ಜಾಗೃತಿ ವಿಡಿಯೋ. ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕಣ್ಣಲ್ಲಿ ರಕ್ತ ಬಂದ ರೀತಿ ವಿಡಿಯೋಗೆ ಆಕ್ರೋಶ. ನೆಗೆಟಿವ್ ಕಮೆಂಟ್ ಬೆನ್ನಲ್ಲೇ ಶಿಕ್ಷಕಿ ಬೆನ್ನಿಗೆ ನಿಂತ ಪೋಷಕರು. ಥಾಯ್ಲೆಂಡ್ನ ಬೀದಿಗಳಲ್ಲಿ ದರ್ಶನ್ ಬಿಂದಾಸ್ ಸುತ್ತಾಟ. ಡೆವಿಲ್ ಶೂಟಿಂಗ್ ಆಗಿ ತೆರಳಿರೋ ಚಾಲೆಂಜಿಂಗ್ ಸ್ಟಾರ್. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆದ ಜಾಮೀನು ಅರ್ಜಿ ವಿಚಾರಣೆ ಜುಲೈ 22ಕ್ಕೆ ಮುಂದೂಡಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.